ಓಂ ಅವ್ಯಯಾಯ ನಮಃ. ಇದು 31ನೇ ನಾಮ, 31ನೇ ಬೃಹತಿ ಮಂತ್ರ. ಭಗವಂತರಾಯರು ಇದಕ್ಕೇನು ವ್ಯಾಖ್ಯಾನ ಮಾಡ್ತಾರೆ ಅಂತ ಅನ್ನೋದನ್ನ ನಾವು ನೋಡಬೇಕು. ಮೇ ಮಘವನ್ ಮಾವಿತಾರೀಹಿ ಪತಿಂಬೋ ಅಜ್ಞಾನಾಂ ತ್ವಂ ಆಜ್ಞಾತ ತ್ವಮಿಂದ್ರಾಸಿದಾತ ಧೀನೂನಾಮಿಶುದ್ಧ ಸೋಂ ಯೋ ಅದಧಾ ಜ್ಯೋತಿ ಜ್ಯೋ. ಇಷ್ಟು ಮಾತ್ರ ಜ್ಯೋ ಅನ್ನುವ ಶಬ್ದ ಇಲ್ಲಿ ಉಳಿದಿದೆ. ಜ್ಯೋತಿಷಿ ಅಂತ ಪೂರ್ಣ ಶಬ್ದ. ಅದರಲ್ಲಿ ತಿಷಿ ಅನ್ನುವ 2 ಅಕ್ಷರಗಳು ಮುಂದಿನ ಸಂಭವ ಅನ್ನೋ ನಾಮಕ್ಕೆ ಹಂಚಿ ಹೋಗಿವೆ. ಈ ಅವ್ಯಯ ಅನ್ನೋ ಶಬ್ದಕ್ಕೆ ಭಗವಂತರಾಯರು ಏನು ಅರ್ಥವನ್ನು ಹೇಳ್ತಾರೆ? ಅವ್ಯಯ ಅನ್ನೋ ಶಬ್ದ ಹಿಂದೆ ಬಂದಿದೆ, ಅದು 13ನೇ ನಾಮ. ಆದರೂ ಅವ್ಯಯ ಅನ್ನೋ ಹೆಸರಿನ ಮತ್ತೊಂದು ನಾಮವೂ ಕೂಡ ಇದೆ. ಇಲ್ಲಿ ಅವಿ ಅಂತಂದ್ರೆ ಕಾಮ. ಕಾಮವನ್ನ ಅವನು ತೊಡೆದು ಹಾಕ್ತಾನೆ. ನಮ್ಮಲ್ಲಿ ಸಾಂಸಾರಿಕ ಕಾಮ ಏನಾದರೂ ಹುಟ್ಟಿದ್ದರೆ ಅದೆಲ್ಲವನ್ನೂ ಕೂಡ ಆತ ನಾಶಪಡಿಸಿ ನಮ್ಮನ್ನ ಅಧ್ಯಾತ್ಮದ ಮಾರ್ಗದಲ್ಲಿ ಮುನ್ನಡೆಸ್ತಾನೆ. ಏಕೆಂದ್ರೆ ಅವಗತಿ ಇತ್ಯಾದಿ ಏನೋ ಒಂದು ಧಾತು ಇದೆ. ಆ ಧಾತುವಿನಲ್ಲಿ ಅಪೇಕ್ಷೆ ಪಡೋದು ಅಂತನೂ ಆಗ್ತದೆ. ಅವಧಾತುವಿಗೆ ಅಪೇಕ್ಷೆ ಪಡುವಂತನೂ ಅರ್ಥ ಇರುವುದರಿಂದ ಲೌಕಿಕ ಅಪೇಕ್ಷೆಗಳನ್ನು ತೊಡೆದು ಹಾಕುವವನು ಅಂತ ಅರ್ಥ ನಮಗೆ ಅದರಿಂದ ಸಿಗ್ತದೆ. ಕಾಂತಿ ಇಚ್ಛಾ. ಈ ಅವ್ಯಯ ಅನ್ನೋದಕ್ಕೆ ಮತ್ತೊಂದು ಅರ್ಥವನ್ನು ಹೀಗೆ ಭಗವಂತರಾಯರು ಹೇಳ್ತಾರೆ. ಅವತಿ ಅಂದ್ರೆ ಜಾನಾತಿ, ತಿಳಿದುಕೋತಾನೆ. ಅವಗತಿ ಅಂತಿದೆಯಲ್ಲ, ಗತ್ಯರ್ಥಕವಾದ ಎಲ್ಲಾ ಧಾತುಗಳು ಕೂಡ ಜ್ಞಾನಾರ್ಥಕ ಆಗೇ ಆಗ್ತವೆ. ಆದ್ರಿಂದ ಅವಿಹಿ ಅಂದ್ರೆ ಸರ್ವಜ್ಞ ಅಂತ ಅರ್ಥ. ಕವಿಹಿ ಅಂದ್ರೆ ಶಬ್ದಗಳ ಮೂಲಕ ಭಾವನೆಗಳನ್ನು ವ್ಯಕ್ತಪಡಿಸುವವನು, ಪಂಡಿತ ಅಂತ ಹೇಗೆ ಅರ್ಥ ಆಗ್ತದೋ ಹಾಗೆ ಅವಿಹಿ ಅಂತಂದ್ರೆ ಜ್ಞಾನಿ ಅಂತ ಅರ್ಥ ಆಗ್ತದೆ. ಇಕಾರಾಂತವಾದ ಶಬ್ದ ಇದು. ಅವ್ಯಯ ಅನ್ನೋಲ್ಲಿ ಅವಿ ಅಂತ ಒಂದಿದೆ, ಅಯ ಅಂತ ಮತ್ತೊಂದಿದೆ. ಇವೆರಡೂ ಶಬ್ದಗಳು ಸೇರಿ ಅವ್ಯಯ ಆಗಿವೆ. ನಾಶರಹಿತ ಅನ್ನೋ ಅರ್ಥ ಬಹಳ ಪ್ರಸಿದ್ಧವಾದದ್ದು. ಇಂಥ ಕೆಲವು ವಿಶಿಷ್ಟವಾದ ಅರ್ಥಗಳನ್ನು ನಾವು ತಿಳ್ಕೊಳ್ಬೇಕು. ಅಂಥ ಕೆಲವು ಅರ್ಥಗಳನ್ನು ಈಗ ಭಗವಂತರಾಯರು ಹೇಳ್ತಾ ಇದ್ದಾರೆ. ಈ ಆಯಯತಿ ಪ್ರಾಪಯತಿ ಅಭೀಷ್ಟಮಿತಿ ಅಯಃ ವದಾನ್ಯಃ. ಅವನು ನಮ್ಮೆಲ್ಲ ಅಭೀಷ್ಟಗಳನ್ನು ಕೂಡ, ಲೌಕಿಕ ಅಭೀಷ್ಟಗಳನ್ನು ಈಡೇರಿಸ್ತಾನೆ, ಪಾರಲೌಕಿಕ ಅಭೀಷ್ಟಗಳನ್ನು ಈಡೇರಿಸ್ತಾನೆ. ಹೀಗೆ ಅವನು ಸರ್ವಜ್ಞ, ಎಲ್ಲವನ್ನೂ ತಿಳಿದವನು. ಯಾರ್ಯಾರ ಅಪೇಕ್ಷೆಗಳನ್ನು ಹೇಗೆ ಈಡೇರಿಸಬೇಕು ಅಂತ ಅನ್ನೋದೆಲ್ಲ ಅವನಿಗೆ ಗೊತ್ತಿದೆ. ಗೊತ್ತಿರುವುದರಿಂದಲೇ ಯಾರಿಗೆ ಲೌಕಿಕ ಫಲವನ್ನು ಕೊಡಬೇಕು, ಯಾರಿಗೆ ಲೌಕಿಕ ಫಲವನ್ನು ಕೊಡಬಾರದು, ಪರಲೋಕದ ಸುಖವನ್ನಾದರೂ ಮತ್ತು ಆ ಪರಲೋಕದ ಸುಖವನ್ನು ಕೊಡುವಂತಹ ಮಾರ್ಗವನ್ನಾದರೂ ಯಾರಿಗೆ ಯಾವ ಸಂದರ್ಭದಲ್ಲಿ ಹೇಗೆ ತೋರಿಸಬೇಕು ಅನ್ನೋದನ್ನೆಲ್ಲ ಅವನು ಬಲ್ಲವನು. ಹೀಗೆ ಅವಿಶ್ಚಾಸವು ಅಯಶ್ಚ ಅವ್ಯಯ. ಸರ್ವಜ್ಞನಾದ್ದರಿಂದ ಅವಿ ಅನ್ನೋ ಶಬ್ದಕ್ಕೆ ಸರ್ವಜ್ಞ ಅಂತ ಅರ್ಥ. ಸರ್ವಜ್ಞನಾದ್ದರಿಂದ ಯಾರಿಗೆ ಏನನ್ನ ಯಾವಾಗ ಕೊಡಬೇಕೋ ಅದನ್ನ ಕೊಡುವವನು ಅಂತ ಹೀಗೊಂದು ಅರ್ಥ ಅದರಿಂದ ಸಿಗ್ತದೆ. ಮತ್ತೆ ಅವಿ ಅಂತಂದ್ರೆ ಈ ಹವಿಸ್ಸನ್ನ, ಅವ್ಯ ಅಂದ್ರೆ ಹವಿಸ್ಸು ಅಂತ ಅರ್ಥ. ಅವ್ಯ ಅಂದ್ರೆ ಕಮನೀಯವಾದದ್ದು, ನಾವು ತುಂಬಾ ಅಪೇಕ್ಷೆ ಪಟ್ಟು ಸ್ವೀಕಾರ ಮಾಡುವಂಥದ್ದು ಹವಿಸ್ಸು. ದೇವತೆಗಳು, ನಾವಲ್ಲ, ದೇವತೆಗಳು ಆ ಹವಿಸ್ಸನ್ನ ಅಪೇಕ್ಷಿಸ್ತಾರೆ. ಅಂತಹ ಘೃತ ಮೊದಲಾದ ಹವಿಸ್ಸನ್ನ ಯಾಪಯತಿ ಅಂದ್ರೆ ಅಗ್ನಿಯಲ್ಲಿ ಹಾಕಿಸ್ತಾನೆ. ಆ ಕಾರಣಕ್ಕಾಗಿ ಅವನಿಗೆ ಅವ್ಯಯ ಅಂತ ಮತ್ತೊಂದು ಹೆಸರು ಕೂಡ ಕೇಳಿ ಬರ್ತದೆ. ಅವ್ಯಂ ಅಂತರ್ಯಾಮಿ ರೂಪಂ ಜೀವಜ್ಯೋತಿಷಿ ಯಾಪಯತಿ ಇತಿವಾ. ಜೀವನು ಕೂಡ ಜ್ಯೋತಿಷ್ಯ. ಯಾಕೆಂತಂದ್ರೆ ಜೀವನು ಜ್ಞಾನಸ್ವರೂಪನೇ, ಪರಮಾತ್ಮನು ಜ್ಞಾನಸ್ವರೂಪ, ಜೀವನು ಕೂಡ ಜ್ಞಾನಸ್ವರೂಪ. ಈ ಮಂತ್ರದಲ್ಲಿ ಯೋ ಅದಧಾ ಜ್ಯೋ ಅಂತ ಬಂದಿದೆ. ಅದು ಮುಂದಿನ ಮಂತ್ರದಲ್ಲಿ ತಿಷಿ ಅಂತಿದೆ. ಜ್ಯೋತಿಷಿ ಅಂತಂದ್ರೆ ಜ್ಞಾನಸ್ವರೂಪನಾದ ಜೀವನಲ್ಲಿ ತನ್ನ ರೂಪವನ್ನು ಈತ ಬೆಳಗಿಸ್ತಾನೆ. ತನ್ನ ರೂಪದ ಸಾಕ್ಷಾತ್ಕಾರವನ್ನ ಆ ಜೀವನಿಗೆ ಇವನು ಮಾಡಿಕೊಡ್ತಾನೆ. ಆ ಕಾರಣಕ್ಕಾಗಿ ಇವನನ್ನ ಅವಿ ಅಂತ ಹೀಗೆ
ಅವ್ಯಯ ಅಂತ ಹೀಗೆ ವರ್ಣಿಸ್ತಾರೆ. ತನ್ನ ಅಂತರ್ಯಾಮಿ ರೂಪವನ್ನು ಅಂದ್ರೆ ಬಿಂಬ ರೂಪವನ್ನು ಜೀವನೆಂಬ ಈ ಜ್ಞಾನಸ್ವರೂಪನಾದಂತಹ ಜೀವನಿಗೆ ಅವನು ತಿಳಿಸಿಕೊಡ್ತಾನೆ. ಆದ್ರಿಂದ ಅವನನ್ನ ಅವ್ಯಯ ಅಂತ ಹೇಳ್ತಾರೆ. ಈ ಮಂತ್ರದಲ್ಲೇ ತ್ವಂ ಇಂದ್ರಾಸಿ ದಾತ ಅಂತ ಹೀಗೆ ಬಂದಿದೆ. ಭಗವಂತನೇ ನೀನು ಇಂದ್ರನಾಗಿದ್ದೆ, ನೀನು ದಾತ, ಎಲ್ಲವನ್ನು ಕೂಡ ಕೊಡುವವನು. ಎಲ್ಲವನ್ನು ಕೂಡ ಕೊಡುವವನಂದ್ರೆ ನೀನು ಸರ್ವಜ್ಞನಾಗಿದ್ದೆ, ಮತ್ತೆ ಎಲ್ಲರ ಅಪೇಕ್ಷೆಗಳನ್ನು ಕೂಡ ಅಯ ಕೊಡುವವನು. ಹೀಗೆ ಅವಿ ಅಯ ಸರ್ವಜ್ಞ ಆದ್ರಿಂದ ಯಾರಿಗೆ ಏನೇನು ಬೇಕೋ ಯಾವಾಗ ಕೊಡಬೇಕೋ ಆವಾಗ ಕೊಡುವವನು. ಇದು ಭಗವಂತನೇ ನೀನು ಇಂದ್ರ ದಾತ ಆಗಿದ್ದಿ ಅಂತ ವೇದ ಏನು ಹೇಳಿದೆ, ಆ ವೇದ ಇಂದ್ರ ತ್ವಂ ಇಂದ್ರ ಅಸಿ ದಾತ ಕೊಡುವವನಾಗಿದ್ದಿ ಅನ್ನುವ ಪದಗಳ ಮೂಲಕ ಅವ್ಯಯ ಅನ್ನುವ ಶಬ್ದದ ವ್ಯಾಖ್ಯಾನವನ್ನ ಮಾಡಿದೆ. ಇದು ಭಗವಂತರಾಯರು ಹೇಳುವಂತಹ ಅರ್ಥ.